ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ಒಂದು ಪ್ರಶ್ನೆ ತುಂಬ ಕೇಳಲಾಗುತ್ತಿದೆ. ಭಾರತದಲ್ಲಿ IT ಜಾಬ್ಸ್ ಡೈಯಿಂಗ್ ಆಗ್ತಿದೆಯಾ? ಲೇ ಆಫ್ಸ್, AI, ಹೈರಿಂಗ್ ಫ್ರೀಸ್ ಈ ಸುದ್ದಿಗಳನ್ನು ನೋಡಿ ಹಲವರಿಗೆ ಭಯ ಶುರುವಾಗಿದೆ. ಆದರೆ ನಿಜವಾದ ಸತ್ಯ ಏನು? ಇವತ್ತು ನಾವು ಕಾಮಾಗಿ ಲಾಜಿಕ್ ಜೊತೆ ರಿಯಾಲಿಟಿ ನೋಡೋಣ. ಯಾಕೆ ಜನರು IT ಜಾಬ್ಸ್ ಡೈಯಿಂಗ್ ಅಂತ ಹೇಳ್ತಾರೆ? ಮೊದಲ ಪಾಯಿಂಟ್, ಹೈರಿಂಗ್ ಕಡಿಮೆಯಾಗಿದೆ. ಹಿಂದಿನಂತೆ ಬಲ್ಕ್ ಹೈರಿಂಗ್ ಆಗುತ್ತಿಲ್ಲ. ಫ್ರೆಷರ್ಗಳಿಗೆ ಎಂಟ್ರಿ ಕಷ್ಟವಾಗಿದೆ. ಎರಡನೇ ಪಾಯಿಂಟ್, ಲೇ ಆಫ್ಸ್ ಮತ್ತು ರೀಸ್ಟ್ರಕ್ಚರಿಂಗ್. ಕೆಲವು ದೊಡ್ಡ ಕಂಪನಿಗಳು ವರ್ಕ್ ಫೋರ್ಸ್ ಕಡಿಮೆ ಮಾಡಿವೆ. ಇದರಿಂದ ಇನ್ಸೆಕ್ಯೂರಿಟಿ ಹೆಚ್ಚಾಗಿದೆ. ಮೂರನೇ ಪಾಯಿಂಟ್, ಎಂಟ್ರಿ ಲೆವೆಲ್ ರೋಲ್ಸ್ ಕಡಿಮೆಯಾಗುತ್ತಿವೆ. ಬೇಸಿಕ್ ಕೋಡಿಂಗ್, ಸಪೋರ್ಟ್ ರೋಲ್ಸ್, ರೆಪಿಟೇಟಿವ್ ಟಾಸ್ಕ್ಸ್ ಇವುಗಳನ್ನು ಈಗ AI ಮತ್ತು ಆಟೋಮೇಷನ್ ಮಾಡುತ್ತಿದೆ. ಅದರಿಂದ ಹಲವರಿಗೆ IT ಸೆಕ್ಟರ್ ವೀಕ್ ಆಗುತ್ತಿದೆ ಅನಿಸುತ್ತಿದೆ. ಆದರೆ ಇದು ಫುಲ್ ಸ್ಟೋರಿ ಅಲ್ಲ. IT ಜಾಬ್ಸ್ ಸ್ಲೋ ಡೌನ್ ಆಗಿಲ್ಲ. IT ಸೆಕ್ಟರ್ ಟ್ರಾನ್ಸ್ಫಾರ್ಮ್ ಆಗುತ್ತಿದೆ. AI ಬಂದ ಕಾರಣಕ್ಕೆ ಹಳೆಯ ರೋಲ್ಸ್ ಕೆಲವು ಕಡಿಮೆಯಾಗುತ್ತಿವೆ. ಆದರೆ ಅದೇ ಸಮಯದಲ್ಲಿ ಹೊಸ ರೋಲ್ಸ್ ಎಕ್ಸ್ಪ್ಲೋಸಿವ್ ಗ್ರೋತ್ನಲ್ಲಿ ಇವೆ. ಉದಾಹರಣೆಗೆ AI ಎಂಜಿನಿಯರ್, ಡೇಟಾ ಸೈಂಟಿಸ್ಟ್, ಕ್ಲೌಡ್ ಎಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್, ಡೆವ್ ಆಪ್ಸ್ ಎಂಜಿನಿಯರ್ ಈ ಸ್ಕಿಲ್ಸ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಿದೆ. ಓಲ್ಡ್ ಮಾಡೆಲ್ ಏನು ಗೊತ್ತಾ? ಯಾರಾದರೂ ಕೋಡಿಂಗ್ ಗೊತ್ತಿದ್ದರೆ ಜಾಬ್ ಸಿಗುತ್ತೆ. ಆ ಮಾಡೆಲ್ ಈಗ ಕೆಲಸ ಮಾಡಲ್ಲ. ನ್ಯೂ ಮಾಡೆಲ್ ಏನು? ಸ್ಪೆಷಲೈಸ್ಡ್ ಸ್ಕಿಲ್ ಇದ್ದವರಿಗೆ ಮಾತ್ರ ಗ್ರೋತ್. ಫ್ರೆಷರ್ ಆಗಿದ್ದರೆ AI, ಕ್ಲೌಡ್, ಡೇಟಾ, ಸೈಬರ್ ಸೆಕ್ಯೂರಿಟಿ ಈ ಏರಿಯಾಸ್ ಮೇಲೆ ಫೋಕಸ್ ಮಾಡಿ. 5ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ AI ಟೂಲ್ಸ್ ಬಳಸೋದು ಕಲಿಯಿರಿ. ಆಟೋಮೇಷನ್ ಇಂಪ್ಲಿಮೆಂಟ್ ಮಾಡಿ. ಸಿಸ್ಟಮ್ ಡಿಸೈನ್ ಸ್ಟ್ರಾಂಗ್ ಮಾಡಿಕೊಳ್ಳಿ. ಫೈನಲ್ ಟ್ರೂತ್ ಏನು ಗೊತ್ತಾ? ಭಾರತದಲ್ಲಿ IT ಜಾಬ್ಸ್ ಸತ್ತಿಲ್ಲ. ಇದು ಸ್ಕಿಲ್ ಇವ್ಯಾಲ್ಯೂಷನ್ ಗೇಮ್. ನೀವು ಅಪ್ಡೇಟ್ ಆಗಿದ್ದರೆ IT ಸೆಕ್ಟರ್ನಲ್ಲಿ ಫ್ಯೂಚರ್ ಇದೆ. ಅಪ್ಡೇಟ್ ಆಗದೇ ಇದ್ದರೆ ಕಾಂಪಿಟಿಷನ್ನಲ್ಲಿ ಹಿಂದೆ ಬೀಳ್ತೀರಿ.